ಎಲ್ಲ ಕೂಡ ಕಲಬುರಗಿದಲ್ಲಿ ಆಗ್ತಾ ಇದೆ. ಇವತ್ತು ಕಲಬುರಗಿದಲ್ಲಿ ಏನೇನು ನಡಿಬಾರ್ದಾಯ್ತನೋ ಎಲ್ಲವನ್ನು ಕೂಡ ನಡೀತಾ ಇದೆ. ಅಂತ ಸಂದರ್ಭದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಏನು ನಮ್ಮ ಅಪ್ಪುಗೌಡರು ಇಲ್ಲ ಕುಂತಾರ, ಚೇರ್ಮನ್ ಆದಂತ ಟೈಮಲ್ಲಿ ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು. ಏನಿವತ್ತು ಒಳ್ಳೊಳ್ಳೆ ಕೆಲಸಗಳು ಮಾಡಿ ಕೂಡ ನಾವು ಏನೋ ಬೇರೆ ಬೇರೆ ಕಾರಣಗಳು ಸೋತಿರ್ಬೋದು. ಮುಂದಕ್ಕೆ ನಮಗೆ ಕೂಡ ಭಾರತೀಯ ಜನತಾ ಪಾರ್ಟಿ ಒಂದು ಅವಕಾಶ ಬರುತ್ತೆ. ನೀವೆಲ್ಲರೂ ಕೂಡ ಕಾಯ್ಬೇಕಾದ ಎಷ್ಟು ವರ್ಷಗಳು ಕಾಯ್ಬೇಕಾಗುತ್ತೆ? ಇನ್ನ 3 ವರ್ಷಗಳ ಕಾಲ ತಾವು ಕಾಯ್ಬೇಕಾಗುತ್ತೆ. ಈ ಸರ್ಕಾರದಿಂದ ಬಹಳ ದಿನಗಳು ಉಳಿಯಕ್ಕಾಗಲ್ಲ. ಇವತ್ತು ಹೇಳ್ತಾ ಇದ್ರು ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರು ಇವತ್ತು DK ಶಿವಕುಮಾರ್ ಸೇರ್ಕೊಂಡು ನಾನು ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಮುಖ್ಯಮಂತ್ರಿಗಳ ಅವಧಿ ಉಳಿದಿದಷ್ಟು ಇನ್ನ 220 ದಿನಗಳು ಮಾತ್ರ ಉಳಿದತ್ತೆ. 220 ದಿನಗಳ ನಂತರ ಪುನಃ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ರಾಜೀನಾಮೆ ಕೊಡ್ತಾರ, ಮಾಜಿ ಮುಖ್ಯಮಂತ್ರಿಗಳಾಗ್ತಾರ. DK ಶಿವಕುಮಾರ್ ಅವರು ಪುನಃ ಮುಖ್ಯಮಂತ್ರಿ ಆಗ್ಬೇಕಂದು ಹೋಗಿದಾರ. ಆ ಸರ್ಕಾರ ಏನಾಗುತ್ತೋ ಗೊತ್ತಿಲ್ಲ. ಆಗಲಿ ಇವತ್ತು ಅಯೋಮಯದ ಪರಿಸ್ಥಿತಿಯಲ್ಲಿದೆ. ಇವತ್ತು ದೊಡ್ಡ ಖರ್ಗೆ ಅವರು ಹೇಳ್ತಾ ಇದ್ರು, ಮೋದಿ ಸಾಹೇಬ್ರೇನೋ ಈ ಸರ್ಕಾರವನ್ನು ಬೆಳೆಸಬೇಕಂದ್ರೆ ಪ್ರಯತ್ನ ಮಾಡ್ತಾ ಇದ್ದಾರಂತೆ. ಮೋದಿ ಸಾಹೇಬ್ರು ಏನು ಕಡಿಮೆ ಬಿದ್ದಿದ್ದೇನ್ರಿ ಈ ಸರ್ಕಾರ ಬೆಳೆಸೋಕ್ ಸಲುವಾಗಿ? ನಿಮ್ಮಲ್ಲಿ ಏನೋ ತೊಂದರೆ ಮಾಡ್ಕೊಂಡು ಬಿದ್ರೆ ಅದು ಮೋದಿ ಸಾಹೇಬ್ರ ಮೇಲೆ ಹಾಕ್ಬೇಕಂತ ನೋಡ್ತಾ ಇದ್ರಿ. ಖರ್ಗೆ ಸಾಹೇಬ್ರು ಖರ್ಗೆ ಸಾಹೇಬ್ರ ಒಂದು ಕಾಲ ಇತ್ತು. ಏನಂದ್ರೆ ಅವ್ರು ಇಬ್ರು ಜಗಳ ಮಾಡ್ತಾರೆ, ಗಂಡ ಹೆಂಡತಿ ತರ ಜಗಳ ಮಾಡ್ಕೊಂತ ಇದ್ರಲ್ಲ. ಆ ಗಂಡ ಹೆಂಡತಿ ತರ ಏನ್ ಜಗಳ ಮಾಡ್ಕೊಂತ ಇದ್ರು, ಅವ್ರ ಮಗನ ಕೂಡ 3ನೇ ವ್ಯಕ್ತಿ ಆಗಿದ್ದು ನುಗ್ಗಿಸಿ ಇವತ್ತು ಗಂಡ ಹೆಂಡತಿ ಜಗಳ ಮತ್ತೆ 3ನೇವನಾಗಿ ಅವ್ರ ಮಗನ ಮುಖ್ಯಮಂತ್ರಿ ಮಾಡ್ಬೇಕಂದೇಳಿ ಮೋದಿ ಸಾಹೇಬ್ರ ಮೇಲೆ ಆಗ್ತಾ ಇದ್ರ. ನೋಡಿ ನೆನ್ಪಿಡ್ಕೊಳ್ರಿ, ಯಾರು ಕೂಡ ಬೇಕಾಗಿಲ್ಲ. ಈ ಸರ್ಕಾರ ಕೆಡವಕ್ಕೋಸ್ಕರವಾಗಿ ಸಿದ್ದರಾಮಯ್ಯ ಬೇಕಾಗಿಲ್ಲ, DK ಶಿವಕುಮಾರ್ ಬೇಕಾಗಿಲ್ಲ. ಖರ್ಗೆ ಸಾಹೇಬರು ಮುಂದಿನ ದಿನಗಳಲ್ಲಿ ಆ ಸೂಕ್ಷ್ಮತೆ ಆ ವಿಷಯಗಳನ್ನು ತಿಳಿಸ್ಯಾರಂದ್ರಿನ ಈ ಸರ್ಕಾರ ಕೆಡವಕ್ಕೋಸ್ಕರವಾಗಿ ಅವ್ರ ಮಗನ ಸ್ವಾರ್ಥಕ್ಕೋಸ್ಕರವಾಗಿ ಅವ್ರ ಮಗನ ಮುಖ್ಯಮಂತ್ರಿ ಮಾಡೋ ಸಲುವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಈ ಸರ್ಕಾರವನ್ನು ಕೆಡುತ್ತಲ್ಲ. ಈ ರಾಜ್ಯದ ಇವತ್ತು ಈ ಭಾಗದ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕಂದ್ರೆ ಹೊರಟಾರ. ಹಂಗಾಗಿ ನೀವೆಲ್ಲರ ವಿಚಾರಗಳನ್ನ ಗೊತ್ತಿದೆ. ಅದಕ್ಕೋಸ್ಕರವಾಗಿ ಬಿಸಿಲಿದೆ, ನಾನು ಮಾತಾಡಕ್ ಹೋಗಲ್ಲ. ದಯವಿಟ್ಟು ಭಾರತ